ಫ್ರೆಂಡ್ಸ್, ನವೀನ್ ಕರಿಯಪ್ಪ. ಇವತ್ತೊಂದು ಟಾಪಿಕ್ ಬಂದು ಡೈರೆಕ್ಟ್ರ್ ಬಗ್ಗೆ. ಆಲ್ಮೋಸ್ಟ್ ನೋ ಅಬೌಟ್ ದಟ್. ಇವಾಗ ಸೆನ್ಸೇಷನಲ್ಲಿರೋಂಥ ಡೈರೆಕ್ಟರ್ ಇಂಡಿಯಾದಲ್ಲೇ ಬಿಕಾಸ್ ಆಫ್ ದುರಂಧರ್. ಹೌದು, ದುರಂಧರ್ ಮೂವಿ ಡೈರೆಕ್ಟರ್ ಆದ ಆದಿತ್ಯ ಧರ್. ಇವ್ರದ್ದು ಮೂವಿಗಳು ಆಲ್ಮೋಸ್ಟ್ ಇವ್ರು ಜಾಸ್ತಿ ಈ ಏನು ಕಂಟ್ರಿ ರಿಲೇಟೆಡ್ ಆಗೇ ತೆಗ್ದಿದ್ದಾರೆ. ಐ ಮೀನ್ ಸೋಲ್ಜರ್ಸ್ ಮೂವಿ ಆಗಿರ್ಬೋದು. ಇವ್ರದ್ದು ಮೂವಿ ನೋಡಿ, ಫಸ್ಟ್ ಮೂವಿ ಬಂದಿರೋ ಫಸ್ಟ್ ಇವರು ಡೈರೆಕ್ಷನ್ ಮಾಡಿದ ಮೂವಿ ಅಂದರೆ ಉರಿ ದಿ ಸರ್ಜಿಕಲ್ ಸ್ಟ್ರೈಕ್. ಇಟ್ ವಾಸ್ ಅಮೇಝಿಂಗ್ ಮೂವಿ. ಇದೊಂದು ಸೋಲ್ಜರ್ ಮೂವಿ. ಆ್ಯಕ್ಚುಲಿ ಇದೊಂದು ಸರ್ಜಿಕಲ್ ಸ್ಟ್ರೈಕ್ ಮೂವಿನೇ. ಆ್ಯಕ್ಚುಲಿ ಇದು ಲಾಸ್ಟ್ ಗೌರ್ಮೆಂಟಲ್ಲಿದ್ದಾಗ ಆಗಿದ್ದಂಥ ಒಂದು ಇನ್ಸಿಡೆಂಟ್ನ ಬೇಸ್ಡ್ ಆಗಿ ತೆಗ್ದಿರೋಂಥ ಮೂವಿ. ಇವ್ರು ತೆಗಿಯೋ ಮೂವಿ ಹೆಂಗೆ ಅಂದರೆ ಆಲ್ಮೋಸ್ಟ್ ಒಂದು 50% ಸ್ಟೋರಿ ಟ್ರೂ ಆಗಿರುತ್ತೆ. ಆ ಸ್ಟೋರಿ ಬೇಸಾಗಿಟ್ಕೊಂಡು ಇವರು ಫಿಕ್ಷನ್ ರೀತಿಯಲ್ಲಿ ತೆಗಿತಾರೆ. ಬಟ್ ಸ್ಟೋರಿ ಈಸ್ ಒರಿಜಿನಲ್, ಸತ್ಯ ಘಟನೆ ಆಧಾರಿತ ಸ್ಟೋರಿಗಳೇ. ಬಟ್ ಅದನ್ನ ಫಿಕ್ಷನ್ ರೂಪದಲ್ಲಿ ಅವರದೇ ಆದ ಮೈಂಡ್ ಕಾನ್ಸೆಪ್ಟಲ್ಲಿ ತೆಗಿತಾರೆ. ಅದರಲ್ಲಿ ಕೆಲವೊಂದು ಕ್ಯಾರೆಕ್ಟ್ರುಗಳು ಸತ್ಯವಾಗಿರುತ್ತೆ, ಕೆಲವೊಂದು ಕ್ಯಾರೆಕ್ಟ್ರುಗಳು ಸತ್ಯ ಆಗಿರೋಲ್ಲ, ಅದೆಲ್ಲ ಫಿಕ್ಷನ್ ಆಗಿರುತ್ತೆ. ಆ ಥರ ಮೂವಿಗಳನ್ನ ಡೈರೆಕ್ಟ್ ಮಾಡಿದ್ದು. ಆಮೇಲೆ ಇವ್ರು ಸೇಮ್ ತಿರ್ಗಾ ನೆಕ್ಸ್ಟು ಯಮಿ ಗೌತಮ್ ಅವ್ರನ್ನ ಮೇಯ್ನ್ ಲೀಡಾಗಿ ಇಟ್ಕೊಂಡು ಇವರು ಆ್ಯಕ್ಚುಲಿ ಇವರು ಡೈರೆಕ್ಷನ್ ಮಾಡಲ್ಲ, ಅದಕ್ಕೆ ರೈಟರ್ ಆಗಿರ್ತಾರೆ. ಆ ಫಿಲಮ್ಗೆ ರೈಟರ್ ಆ್ಯಂಡ್ ಪ್ರೊಡ್ಯೂಸರ್ ಅವರೇ, ಆದಿತ್ಯ ಧರ್. ಆರ್ಟಿಕಲ್ 370 ಅಂತ ಒಂದು ಮೂವಿ ತೆಗಿತಾರೆ. ಇದು 2024 ಬಂತು. ಇದು ಕೂಡ ಬಾಕ್ಸ್ ಆಫೀಸಲ್ಲಿ ಒಳ್ಳೆ ಕಲೆಕ್ಷನ್ ಮಾಡ್ತು. ಆಲ್ಮೋಸ್ಟ್ 300 ಅಬೌವ್ ಕಲೆಕ್ಷನ್ ಆಯಿತು ಮೂವಿ ಇದು. ಇದೊಂದು ಏನು ನಮ್ಮ ಇಂಡಿಯನ್ ಗೌರ್ಮೆಂಟು ಆರ್ಟಿಕಲ್ 370ನ ಬ್ಯಾನ್ ಮಾಡ್ತಾವೆ ಇಂಡಿಯಾದಲ್ಲಿ. ಆ ಬೇಸ್ಡು ಆಗಿ ತೆಗ್ದಿರೋಂಥ ಒಂದು ಸ್ಟೋರಿ, ಕಾಶ್ಮೀರದಲ್ಲಿ ನಡೆದಿರೋಂಥ ಒಂದು ಇನ್ಸಿಡೆಂಟ್ಗಳನ್ನ ಬೇಸ್ಡಾಗಿ ತೆಗ್ದೆ. ಏನು ಆರ್ಟಿಕಲ್ 370ನ ಪಾರ್ಲಿಮೆಂಟಲ್ಲಿ ರಿಮೂವ್ ಮಾಡಬೇಕಾದ್ರೆ, ಮತ್ತು ಆ ರಿಮೂವ್ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು ಏನಕ್ಕೆ, ಯಾವ ರೀಸನ್ಗೋಸ್ಕರ ಅದನ್ನ ಆರ್ಟಿಕಲ್ 370ನ ತೆಗೆದ್ರು ಅನ್ನೋ ಒಂದು ಸ್ಟೋರಿ ಲೈನ್ನ ಅದರಲ್ಲಿ ಹೇಳಿದ್ದಾರೆ. ಇದು ಅಷ್ಟೇ, ಇದು ಸ್ಟೋರಿ ಸತ್ಯ ಘಟನೆ, ಬಟ್ ಅದನ್ನ ಫಿಕ್ಷನ್ ರೂಪದಲ್ಲಿ ಇವರು ತೋರಿಸಿದ್ದಾರೆ. ನೆಕ್ಸ್ಟ್ ಇವರು ಸುಮಾರು ಮೂವಿಗೆ ಧೂಮ್ ಧಾಮ್ ಅಂತ ಒಂದು ಮೂವಿ ಮಾಡಿದ್ದಾರೆ. ಅದು ಯಾಮಿ ಗೌತಮ್ ಅವರು ಆ್ಯಕ್ಟ್ ಮಾಡಿರೋದೇ. ಮತ್ತು ಇನ್ನೊಂದು ಬರಾಮುಲ್ಲಾ ಅಂತ ಒಂದು ಹಾರರ್ ಮೂವಿ ಇದೆ, ಅದಕ್ಕೆ ಇವರು ರೈಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರು ತೆಗ್ದಿದ್ದೆ ಫುಲ್ಲಿ ಡೈರೆಕ್ಟ್ರಾಗಿ ಮತ್ತು ಅವರೇ ಪ್ರೊಡ್ಯೂಸರ್ ಆಗಿ ಅವರೇ ರೈಟರ್ ಆಗಿ ತೆಗ್ದಿದ್ದ ಮೂವಿ ದುರಂಧರ್ 1 ಆ್ಯಂಡ್ ದುರಂಧರ್ 2 ದಿ ರಿವೆಂಜ್. ಈ ಮೂವಿ ಬಗ್ಗೆನೂ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಪೊಲಿಟಿಕಲಿ ಚರ್ಚೆಗಳಾಗ್ತಾಯಿದೆ. ಇದೊಂದು ಗೌರ್ಮೆಂಟ್ ಫೇವರಿಸಮ್ ಆಗಿ ತೆಗ್ದಿರೋ ಮೂವಿ ಇದು ಅಂತ ತುಂಬ ಕಡೆ ನಡೀತಾ ಇದೆ. ಬಟ್ ಅದು ನಿಜ. ಇವರು ಇವಾಗ ದಿ ಉರಿ ಸರ್ಜಿಕಲ್ ಸ್ಟ್ರೈಕು ಇದು BJP ಗೌರ್ಮೆಂಟಲ್ಲಿದ್ದಾಗಲೇ ಆಗಿದ್ದು, ಆರ್ಟಿಕಲ್ 370 BJP ಗೌರ್ಮೆಂಟಲ್ಲಿದ್ದಾಗಲೇ ಆಗಿದ್ದು. ಏನು ದುರಂಧರ್ 1 ಆ್ಯಂಡ್ ದುರಂಧರ್ 2 ಅದನ್ನು ಇವರು ಅವ್ರ ಫೇವರಾಗೆ ತೋರಿಸಿದ್ದಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಬಟ್ ಇದರಲ್ಲೂ ಸೇಮ್ ದುರಂಧರ್ 1 ಆ್ಯಂಡ್ 2 ಸುಮಾರು ಕ್ಯಾರೆಕ್ಟ್ರುಗಳು ಇದರಲ್ಲೂ ರಿಯಲ್ ಆಗಿದೆ. ಆ ಕ್ಯಾರೆಕ್ಟ್ರುಗಳನ್ನ ಸ್ಟೋರಿಗಳನ್ನ ಎತ್ಕೊಂಡು ಫಿಕ್ಷನ್ನಾಗಿ ಒಂದು ನಮ್ಮ ಇಂಡಿಯಾದ ರಾ ಏಜೆಂಟ್ಗಳು ಏನಿರ್ತಾರೋ ಆ ಸ್ಟೋರಿಗಳನ್ನ ತಗೊಂಡು ಮಾಡಿರೋಂಥ ಮೂವಿ ಇದು. ಇದರಲ್ಲಿ 50% ಸತ್ಯನೂ ಇದೆ, ಇನ್ನು 50% ಫಿಕ್ಷನ್ನೂ ಇದೆ. 100% ಸತ್ಯ ಅಂತ ಹೇಳಲ್ಲ, 50% ಫಿಕ್ಷನ್, 50% ರಿಯಾಲಿಟಿ. ಬಟ್ ಇದು ಕ್ಲೋಸ್ ಟು ರಿಯಾಲಿಟಿಗೆ ಜಾಸ್ತಿ ಇದೆ. ಬಿಕಾಸ್ ಆಫ್ ಎಂತಕ್ಕೆ ಅಂದರೆ ಅದರಲ್ಲಿ ಬರೋಂಥ ಕೆಲವೊಂದು ಇನ್ಸಿಡೆಂಟ್ಗಳಿರ್ಬೋದು, ಸ್ಟೋರಿಗಳಿರ್ಬೋದು, ಕ್ಯಾರೆಕ್ಟ್ರುಗಳಿರ್ಬೋದು, ಅವೆಲ್ಲ ನಿಜವಾಗ್ಲೂ ಇರೋವಂಥ ಕ್ಯಾರೆಕ್ಟ್ರುಗಳೇ, ನಿಜವಾಗ್ಲೂ ನಡೆದಿರೋಂಥ ಕ್ಯಾರೆಕ್ಟ್ರುಗಳೇ. ಏನು ಪಾಕಿಸ್ತಾನ್ ಕರಾಚಿ ಲೇರಿ ಸ್ಲಮ್ ಅಂತ ಹೇಳ್ತಾರಲ್ಲ, ಅಲ್ಲಿ ನಡೆದಿರೋಂಥ ಕೆಲವೊಂದು ಸತ್ಯ ಘಟನೆಗಳು ಅದರಲ್ಲಿ ತೆಗ್ದಿದ್ದಾರೆ ನಿಜವಾಗ್ಲೂ. ಅದು ರೆಹಮಾನ್ ಡಕಾಯತ್ ಆಗಿರ್ಬೋದು, ಮೇಜರ್ ಇಕ್ಬಾಲ್ ಆಗಿರ್ಬೋದು,
ಉಜಾರಿ ಬಲೂಚ್, ಅಜಯ್ ಸನ್ಯಾಲ್, ಅದೇ ನಮ್ಮ ಅಜಿತ್ ದೋವಲ್ ಅವ್ರ ಕ್ಯಾರೆಕ್ಟ್ರು, ನಮ್ಮ ಅಜಿತ್ ದೋವಲ್ ಮಾಡಿದಾರಲ್ಲ ಆ ಕ್ಯಾರೆಕ್ಟ್ರುಗಳಾಗಿದ್ದು. ನಿಮಗೆ ಎಸ್ ಪಿ ಚೌಧರಿ ಅಸ್ಲಾಂ. ಆ್ಯಕ್ಚುಲಿ ಎಸ್ ಪಿ ಚೌಧರಿ ಅಸ್ಲಾಂ ಅನ್ನೋರು ಏನು ಸಂಜಯ್ ದತ್ ಇದರಲ್ಲಿ ಮಾಡಿದಾರಲ್ಲ ಅವ್ರ ಕ್ಯಾರೆಕ್ಟ್ರನ್ನ, ಆ್ಯಕ್ಚುಲಿ ಅವರು ಫ್ಯಾನ್ ಅಂತ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳಿದರು. ಅದು ನಿಮ್ಗೆ ಯೂಟ್ಯೂಬಲ್ಲೂ ಸಿಗುತ್ತೆ ಅವ್ರು ಹೇಳಿರೋದನ್ನ. ಅದು ನೀವು ಒಂದು ಸತಿ ನೋಡ್ಲೂಬೋದು ಬೇಕಾದ್ರೆ ಯೂಟ್ಯೂಬಲ್ಲಿ. ಮತ್ತು ಆ ಕ್ಯಾರೆಕ್ಟ್ರು ಹೆಂಗೆ ಬಿಹೇವ್ ಮಾಡುತ್ತೆ ಅನ್ನೋದು ಒರ್ಜಿನಲ್ ವೀಡಿಯೋಸ್ ಇದೆ ಅವ್ರದ್ದು ಯೂಟ್ಯೂಬ್ಗಳಲ್ಲಿ, ಅಸ್ಲಾಂ ಚೌಧರಿ ಅವ್ರದ್ದು. ಮತ್ತು ಅವ್ರು ಏನು ಸಾಯ್ತಾರಲ್ಲ ಒಂದು ಬಾಂಬ್ ಬ್ಲಾಸ್ಟಲ್ಲಿ, ಕಾರ್ ಬಂದು ಒಂದು ಗುದ್ದಿ ಬಾಂಬ್ ಬ್ಲಾಸ್ಟಲ್ಲಿ ಸಾಯ್ತಾರೆ. ಆ್ಯಕ್ಚುಲಿ ಅದು ಫಿಲಮಲ್ಲಿ ಏನು ತೋರಿಸಿದಾರೋ ಅದು ರಿಯಾಲಿಟಿಯಲ್ಲೂ ಅವ್ರು ಹಂಗೆ ಸತ್ತಿದೆ ಆ್ಯಕ್ಚುಲಿ. ಅದು ನಿಮಗೆ ಅದನ್ನ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ಯೂಟ್ಯೂಬಲ್ಲಿ ಹಳೆಯ ಸುಮಾರು 10 ವರ್ಷದ ವೀಡಿಯೋಗಳು ಸಿಗುತ್ತೆ ನಿಮಗೆ. ಅದು ಕೆಲವೊಂದು ಮೀಡಿಯಾಗಳಲ್ಲಿ ಬಂದಿರೋಂಥ ಘಟನೆಗಳಿರ್ಬೋದು. ಮತ್ತು ಈ ಮೂವಿಲಿ ತೋರಿಸಿರೋ ಕೆಲವೊಂದು ನೋಟ್ ಬ್ಯಾನ್ ಆಗಿದ್ದು ಕಾನ್ಸೆಪ್ಟು, ಏನಕ್ಕೆ ನೋಟ್ ಬ್ಯಾನ್ ಆಯಿತು, ಈ ಇದಕ್ಕೋಸ್ಕರನೇ ಆಗಿದ್ದು ಅನ್ನೋ ಒಂದು ಮೂವಿಲಿ ಒಂದು ಇಂಟೆನ್ಷನ್ ತೋರಿಸಿದಾರಲ್ಲ, ಆಲ್ಮೋಸ್ಟ್ ಅದು ಒಂದು 70% 30% ನಿಜ. ಬಿಕಾಸ್ ಆಫ್ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದು ಸ್ಟೇಟ್ ಗೌರ್ಮೆಂಟು ಅದನ್ನ ಹೇಳಿದೆ. ಮತ್ತು ಇನ್ನೊಂದು ಅದರಲ್ಲಿ 2 ಕ್ಯಾರೆಕ್ಟರ್ಗಳನ್ನ ಶೂಟೌಟ್ ಮಾಡ್ತಾರೆ. ಅದು ಯು ಪಿಲಿ ಆಗಿದ್ದು ಶೂಟೌಟು. ಆ ಕ್ಯಾರೆಕ್ಟರ್ಗಳು ಅಷ್ಟೇ, ಆ ಕ್ಯಾರೆಕ್ಟರ್ಗಳು ನಿಜವಾದ ಕ್ಯಾರೆಕ್ಟರ್ಗಳೇ. ಬಿಕಾಸ್ ಆಫ್ 2 years ಬ್ಯಾಕು ಅದನ್ನ ರಿಯಲ್ಲಾಗಿ ಮೀಡಿಯಾ ಮುಂದೆ ಇಬ್ಬರನ್ನ ಶೂಟೌಟ್ ಮಾಡ್ತಾರೆ. ಆ ಕ್ಯಾರೆಕ್ಟರ್ಗಳು ಅದು ನಿಜವಾಗ್ಲೂ ಆ ಥರ ಪರ್ಫಾರ್ಮ್ ಮಾಡಿದ ಕ್ಯಾರೆಕ್ಟರ್ಗಳೇ. ಅದು ಏನು ಇವರು ಫೇಕ್ ಕರೆನ್ಸಿ ಮತ್ತು ಡ್ರಗ್ಸ್ ಮಾಫಿಯಾ ಅದೆಲ್ಲ ಮಾಡ್ತಿದ್ದು ಅಂತ ಬಿಕಾಸ್ ಆಫ್ ಇನ್ವೆಸ್ಟಿಗೇಷನಲ್ಲೂ ಅವರು ಕೂಡ ಅದನ್ನ ಹೇಳಿದ್ದಾರೆ ಅನ್ನೋ ಒಂದು ಮೀಡಿಯಾ ರಿಪೋರ್ಟ್ಗಳು ಇದೆ. ಅದನ್ನ ಆವಾಗ ಅವ್ರು ಶೂಟೌಟ್ ಆಗಿದ್ದಕ್ಕೆ ಇದರಲ್ಲಿ. ಬಟ್ ಅದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಹಂಗೆ ಇದೆ. ಅದನ್ನ ನಿಮಗೆ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಸಿಗುತ್ತೆ ಸುಮಾರು ಕಡೆ. ಅದನ್ನು ಬೇಕಾದ್ರೆ ನೀವು ಸರ್ಚ್ ಮಾಡಿ ವಾಚೌಟ್ ಮಾಡ್ಬೋದು. ಬಿಕಾಸ್ ಆಫ್ ಹೇಳ್ತಾರದು ಎಂತಕ್ಕೆ ಅಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾಯಿದೆ. ದುರಂಧರ್ 2 ಕ್ಯಾರೆಕ್ಟರ್ಗಳಾಗಿರ್ಬೋದು, ಅದ್ರ ನಡೆದಿರೋವಂಥ ಸ್ಟೋರಿಗಳು ನಿಜಾನ ಸುಳ್ಳ, ನಂಬೇಕಾ ಬೇಡವಾ ಅನ್ನೋದು ಕೆಲವೊಂದು ಸುಮಾರು ಕಡೆ ಚರ್ಚೆ ಆಗ್ತಾಯಿದೆ. ಅದಕ್ಕೋಸ್ಕರ ಇದೊಂದು ನಾಟ್ ಎ ರಿವ್ಯೂ, ಜಸ್ಟ್ ಅದನ್ನು ಕೆಲವೊಂದು ಕಾನ್ಸೆಪ್ಟ್ ಇರೋವಂಥ ಒಂದು ವಿಷಯಗಳನ್ನ ಹೇಳ್ತಾಯಿದ್ದೀನಿ. ಬಟ್ ಆದಿತ್ಯದರ್ ಇವಾಗ ಇಂಡಿಯಾದಲ್ಲಿ ನಂಬರ್ 1 ಆಗಿ ಓಡ್ತಿರೋಂಥ ಫೆಮಿಲಿಯರ್ ಡೈರೆಕ್ಟರ್ ಆಗಿದ್ದಾರೆ. ಇವ್ರ ಕಾನ್ಸೆಪ್ಟ್ಗಳು ನೆಕ್ಸ್ಟು ಮೈಥಾಲಜಿಕಲ್ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಅಶ್ವತ್ಥಾಮ ಒಂದು ಮೈಥಾಲಜಿಕಲ್ ಕ್ಯಾರೆಕ್ಟರ್ ಮೇಲೆ ಒಂದು ಮೂವಿ ಮಾಡ್ತಿದ್ದಾರೆ, ನೋಡೋಣ. ಬಟ್ ಇವಾಗಂತೂ ದುರಂಧರ್ ರಿವೆಂಜರ್ 2 ಆಲ್ರೆಡಿ 1500 crore ಕ್ರಾಸ್ ಮಾಡಿ ಹೋಗ್ತಾ ಇದೆ. ಬಟ್ 2000 ಕ್ರಾಸ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಇನ್ನೊಂದು 2 weeks 3 weeks ಒಳ್ಳೆ ರನ್ನಿಂಗು, ರಿಪೀಟ್ ಆಡಿಯನ್ಸ್ ಏನಾದರೂ ಥಿಯೇಟಿಕಲಿ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ಸ್ ವಿಲ್ ಬಿ ಬಿಟ್ ದಂಗಲ್ ರೆಕಾರ್ಡ್. ದಿಸ್ ಈಸ್ ದ ರಿವ್ಯೂ ಆ್ಯಂಡ್ ಇನ್ಫಾರ್ಮೇಷನ್ ಅಷ್ಟೇ. ರಿವ್ಯೂ ಅಂತಲ್ಲ, ಇದು ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ, ನಾಲೆಡ್ಜ್. ಎಂದಕ್ಕೆಂದರೆ ಇದು ಕಾನ್ಫ್ಲಿಕ್ಟ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಿಂದ ಇದ್ರ ಬಗ್ಗೆ ಮಾತಾಡಬೇಕು ಅನಿಸ್ತು. ಅದಕ್ಕೋಸ್ಕರ ಇದೊಂದು ಡೀಟೇಲ್ಸ್ ಕೊಟ್ಟೆ ಅಷ್ಟೇ. ಆದಿತ್ಯದರ್ ಅನ್ನೋ ಒಂದು ಡೈರೆಕ್ಟ್ರ್ ಬಗ್ಗೆ ಮತ್ತು ಅವ್ರ ಮೂವಿ ದುರಂಧರ್ ದಿ ರಿವೆಂಜ್ ಆ್ಯಂಡ್ ದುರಂಧರ್ ಅಂತ ಅವ್ರು ತೆಗ್ದಿರೋಂಥ ಮೂವಿಗಳು. ಅವರು ತುಂಬ ಒಂದು ಏನು ಹೇಳ್ತಾರೆ, ಈ ಆರ್ಮಿ ರಿಲೇಟೆಡ್ ಆಗಿರಲಿ ಮತ್ತು ಒಂದು ರಿಯಾಲಿಟಿ ಸ್ಟೋರಿಗಳನ್ನಾಗಿರಲಿ, ಇಟ್ ವಾಸ್ ಪ್ರೆಸೆಂಟೇಷನ್ನು ತುಂಬ ಅದ್ಭುತವಾಗಿದೆ ಅವ್ರದ್ದು ಮೂವಿಗಳಲ್ಲಿ. ಬಿಕಾಸ್ ಆಫ್ ದಿ ಉರಿ ಸರ್ಜಿಕಲ್ ಸ್ಟ್ರೈಕ್ ಆಗಿರಲಿ, ದುರಂಧರ್ 2 ಇದನ್ನೆಲ್ಲ ನೋಡ್ತಿದ್ರೆ. ಮತ್ತು ಆರ್ಟಿಕಲ್ 370, ಅದು ಆರ್ಟಿಕಲ್ 370 ನೋಡಿ, ಅದು ಒಳ್ಳೆ ಮೂವಿ. ಅದು ಐ ಆಮ್ ಆಲ್ರೆಡಿ ವಾಚ್ ಇಟ್. ಅದು ಸಗದಾಗಿದೆ ಮೂವಿ ಮಾತ್ರ. ಅವರು ರೈಟರಾಗಿ ಮಾಡಿದ್ದಾರೆ, ಅದರಲ್ಲಿ ರೈಟರಾಗಿ ವರ್ಕ್ ಮಾಡಿದ್ದಾರೆ. ಹಿ ವಿಲ್ ನಾಟ್ ಎ ಡೈರೆಕ್ಟರ್, ಹಿ ವಿಲ್ ರೈಟರ್ ಆ್ಯಂಡ್ ಪ್ರೊಡ್ಯೂಸರ್. ಒನ್ಸ್ ಯು ವಿಸಿಟ್ ಆ್ಯಂಡ್ ವಾಚ್, ಅದು ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮಿಂಗಲ್ಲಿದೆ, ಯು ಕ್ಯಾನ್ ವಾಚ್ ಇಟ್. ಅಷ್ಟೇ. ಥ್ಯಾಂಕ್ ಯು.